ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಭಗವಂತ ನಿಮಗೆಲ್ಲರಿಗೂ ಕೂಡ ನಿಮ್ಮ ಸಂಕಷ್ಟಗಳನ್ನ ಅಂದರೆ ಸಕಲ ಸಂಕಷ್ಟಗಳನ್ನ ಕಳೀಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅನ್ನೋವಂಥ ಕಾಲ ಅಲ್ವಾ? ಸೊ ಇಂಥ ಕಾಲದಲ್ಲೂ ಇನ್ನೊಬ್ಬರ ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತಿದ್ದೀರಾ ಅಂತ ಅಂದರೆ ದೇವ್ರು ನಿಮ್ಗೆ ಯಾಕೆ ಒಳ್ಳೇದು ಮಾಡೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದನ್ನ ಮಾಡೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಗಾಯ್ಸ್. ಓಕೆನಾ? ಯಾಕಂದರೆ ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಇದ್ದೇ ಇರುತ್ತೆ ಅಲ್ವಾ? ಆ ಕಷ್ಟ ಕಾಲದಲ್ಲಿ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಿದ್ದೀವಿ ಅಂತ ಅಂದಾಗ, ನಮಗೆ ಕಷ್ಟ ಅಂತ ಬಂದಾಗ ದೇವರು ನಮ್ಮನ್ನು ಕೈ ಹಿಡ್ದೇ ಹಿಡಿತಾರೆ. ಯಾಕಂದರೆ ಅದು ನನ್ನ ಎಕ್ಸ್ಪೀರಿಯನ್ಸು ಗಾಯ್ಸ್. ಓಕೆನಾ? ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ಒಂದು ಲೈಕ್ ಕೊಟ್ಟ ತಕ್ಷಣ ನಾವು ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಅಂದರೆ ನಿಮ್ಮ ಒಂದು ಲೈಕಿಂದ ಗಾಯ್ಸ್ ಆದಷ್ಟು ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ಅಂದರೆ ನಾನು ನಿಜವಾಗ್ಲೂ ಈ ಕಮೆಂಟ್ಸ್ಗಾಗಲಿ, ಲೈಕ್ಸ್ಗಾಗಲಿ, ವ್ಯೂಸ್ಗಾಗಲಿ ಹೇಳ್ತಾ ಇಲ್ಲ ನಾನು. ಏನೋ ಒಂದು ನಮ್ಗೆ ಗೊತ್ತಿರೋದನ್ನ ನಾವು ಇನ್ನೊಬ್ರಿಗೆ ತಿಳಿಸ್ಕೊಡೋದ್ರಿಂದ ನಾವೇನೂ ಕಳ್ಕೊಳ್ಳಲ್ಲ ಅಲ್ವಾ? ಇನ್ನೂ ನಮಗೆ ಒಳ್ಳೆಯದಾಗುತ್ತೆ ಹೊರತು ನಾವಂತೂ ಏನೂ ಕಳ್ಕೊಳ್ಳಲ್ಲ. ಸೊ ನನಗೇನು ಗೊತ್ತು, ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಕರ್ತವ್ಯ ಏನು ಹೇಳಿ? ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ತೀನಿ. ಯಾರಿಗೂ ನಾನು ಆರ್ಡ್ರ್ ಮಾಡ್ತಲ್ಲ ಗಾಯ್ಸ್, ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ತೀನಿ, ಸರಿನಾ? ದಯವಿಟ್ಟು ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟಷ್ಟು ಆದಷ್ಟು ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ? ಅವ್ರಿಗೆಲ್ಲ ಅವ್ರ ಥರ ದುಡ್ಡಿನ ಸಮಸ್ಯೆ ಅನ್ನೋದು ಜಾಸ್ತಿ ಕಾಡ್ತಾ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ. ಹಾಗೆಯೇ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟ ಇರುತ್ತೆ. ಒಬ್ಬರಿಗೆ ದುಡ್ಡಿನ ಸಮಸ್ಯೆ ಆದರೆ, ಇನ್ನೊಬ್ಬರಿಗೆ ಆರೋಗ್ಯದ ಸಮಸ್ಯೆ, ಒಬ್ಬೊಬ್ರಿಗೆಲ್ಲ ಇದ್ರೂ ಕೂಡ ಇನ್ನೊಂದು ಥರ ಸಮಸ್ಯೆ, ಈ ಥರ ಇರುತ್ತಲ್ವಾ? ಅವರು ಈ ವಿಡಿಯೋನ ನೋಡಿಕೊಂಡು ಚಿಕ್ಕ ಪುಟ್ಟ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟನ ಅವ್ರು ಕಳ್ಕೊಂಡ್ರೆ ಸಾಕಷ್ಟೆ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಇಲ್ಲ ಲೈಕ್ ಕೊಡೋಕ್ಕಾಗಲಿ ಕಾಸು ಕೊಡಬೇಕಾ ಗಾಯ್ಸ್? ಇಲ್ಲ ಅಲ್ವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ. ಇವತ್ತೊಂದು ರೆಮಿಡಿ ಬಗ್ಗೆ ನಿಮಗೆ ಹೇಳ್ತೀನಿ, ಓಕೆನಾ? ಈ ಒಂದು ರೆಮಿಡಿಯಿಂದ ಏನು ಯೂಸಸ್ ಅಂತ ನಾನು ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಯಾವ ರೀತಿ ಮಾಡೋದು, ಯಾವ ವಾರ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಗಾಯ್ಸ್. ಓಕೆನಾ ಗಾಯ್ಸ್? ನೋಡಿ, ಇಲ್ಲಿ ನಾನು ಈ ಒಂದು ರೆಮಿಡಿಯಿಂದ ಏನು ಯೂಸಸ್ ಅಂತ ನೀವು ಕೇಳೋದಾದರೆ, ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ನೆಗೆಟಿವಿಟಿ ಇದ್ದರೆ ಅದನ್ನು ಹೊರಗಡೆ ಓಡಿಸುವಂಥ ಶಕ್ತಿ ಈ ಪದಾರ್ಥಗಳಿಗೆ ಇದೆ, ಓಕೆನಾ? ಒಂದು ನೆಗೆಟಿವಿಟಿ ಅನ್ನೋದು ಮನೇನ ಆವರಿಸ್ಕೊಂಡ್ರೆ ಗಾಯ್ಸ್, ನಿಮಗೆ ಕಷ್ಟ ಅನ್ನೋದು ತುಂಬ ಬರುತ್ತೆ. ದುಡ್ಡಿನ ಸಮಸ್ಯೆ ಅನ್ನೋದು ಕಾಡುತ್ತೆ. ಸೇವಿಂಗ್ಸ್ ಎಲ್ಲ ಮಾಡಿರ್ತೀರ, ಪಾಪ ಕಷ್ಟಪಟ್ಟು ದುಡ್ದು ಸೇವಿಂಗ್ಸ್ ಎಲ್ಲ ಮಾಡ್ಕೊಂಡಿರ್ತೀರ. ಅಂದರೂ ಏನೋ ಒಂದು ಸಮಸ್ಯೆ ಬಂದು ದುಡ್ಡು ಅನ್ನೋದು ಪೋಲಾಗಿ ಖರ್ಚಾಗಿರುತ್ತೆ. ಇಲ್ಲ ಇನ್ನೊಬ್ಬರಿಗೆ ದುಡ್ಡನ್ನ ಕೊಟ್ಟಿರ್ತೀರ, ಸರಿನಾ? ಅವ್ರು ನಿಮಗೆ ಅರಡಿಸ್ತಾ ಇರ್ತಾರೆ, ದುಡ್ಡು ಕೊಡ್ತಾ ಇರೋದಿಲ್ಲ. ಈ ರೀತಿ ಸಮಸ್ಯೆನೂ ಕೂಡ ಅನುಭವಿಸ್ತಾ ಇರ್ತೀರ. ಒಂದು ಆರೋಗ್ಯದ ಸಮಸ್ಯೆ ಅಂತ ಅನುಭವಿಸ್ತಾ ಇರ್ತೀರ. ಮನೆಯಲ್ಲಿ ಕಿರಿಕಿರಿ, ಜಗಳ, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ. ಹಾಗೆಯೇ ಗಂಡ ಹೆಂಡತಿ ಮಧ್ಯ ಜಗಳ, ಅತ್ತೆ ಮಾವ ಸೊಸೆ, ಈ ರೀತಿ ಜಗಳ, ಏನಾದರೂ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇರ್ತೀರ, ಆಯಿತಾ? ಯಾಕಪ್ಪ ಅಂತಂದರೆ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆ ಫುಲ್ಲು ಆವರಿಸ್ಕೊಂಡಿರುತ್ತೆ, ಸರಿನಾ? ಎಲ್ಲಿ ಪಾಸಿಟಿವಿಟಿ ಇರುತ್ತೋ ಅಲ್ಲಿ ನಿಮಗೆ ಕಷ್ಟಗಳೇ ಬರೋದಿಲ್ಲ. ಒಂದು ನೆಗೆಟಿವಿಟಿ ಇದ್ದರೆ ಮಾತ್ರ ನಿಮಗೆ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರ, ಸರಿನಾ? ಈ ಒಂದು ನೆಗೆಟಿವಿಟಿನ ನೀವು ಮನೆಯಿಂದ ಹೊರಗಡೆ ಓಡಿಸಬೇಕು ಅಂತಂದರೆ ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ನೀವು ನಂಬಿಕೆ, ಓಕೆನಾ? ನಾನು ಪ್ರತಿ ಬಾರಿ ಹೇಳ್ದಂಗೆ ಗಾಯ್ಸ್, ಒಂದು ನಂಬಿಕೆ ಇದ್ದಲ್ಲಿ ನಿಜವಾಗ್ಲೂ ನಿಮಗೆ 100ಗೆ 200% ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ, ಓಕೆನಾ? ಏನೋ ಬೇಕಾಬಿಟ್ಟು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಮಾಡಿಬಿಟ್ರೆ ಆಗ್ಬಿಡುತ್ತಾ, ಈ ರೀತಿ ಮನಸ್ಥಿತಿ, ಮನೋಭಾವನೆ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ ಗಾಯ್ಸ್, ಓಕೆನಾ? ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಮೇಡಮ್ ನೀವು ಹೇಳುವಂಥ ರೆಮಿಡಿಗಳನ್ನ ನಾವು ಮಾಡ್ತಾಯಿದ್ದೀವಿ, ನಮಗೂ ಕೂಡ ಒಳ್ಳೇದಾಗ್ತಿದೆ ಮೇಡಮ್ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ, ಓಕೆನಾ? ಸೊ ಒಂದು ನೆಗೆಟಿವಿಟಿನ ನಿಮ್ಮ ಮನೆಯಿಂದ ಹೊರಗಡೆ ಓಡಿಸಬೇಕು ಅಂದರೆ ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ಒಂದು ನಂಬಿಕೆ ಇಟ್ಟು ಮಾಡ್ಕೋಬೇಕು, ಸರಿನಾ? ಎಂಥ ಸಮಸ್ಯೆ ಇರಲಿ ಗಾಯ್ಸ್, ಎಂಥದೇ ಸಮಸ್ಯೆ ಇರಲಿ, ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಯಾಕಪ್ಪ ಅಂತ ಅಂದರೆ ನೋಡಿ, ಇಲ್ಲಿ ನಾನು ಯೂಸ್ ಮಾಡುವಂಥ ಪದಾರ್ಥಗಳಿಗೆ ಅಷ್ಟು ಶಕ್ತಿ ಇದೆ, ಸರಿನಾ? ನೋಡಿ, ನಾನಿಲ್ಲಿ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ, ಪರಮ ಪವಿತ್ರವಾದದ್ದು. ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಕಲ್ಲುಪ್ಪು ಅಲ್ವಾ? ಸೊ
ಮಾತೆ ಮಹಾಲಕ್ಷ್ಮಿನೂ ಅಷ್ಟೇ, ಕಲ್ಲುಪ್ಪು ಅಷ್ಟೇ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಈ ರೀತಿ ನಾವು ರೆಮಿಡಿಗಳನ್ನ ಕಲ್ಲುಪ್ಪಿನಿಂದ ಮಾಡ್ಕೊಳ್ಳೋದ್ರಿಂದ ಒಂದು ನೆಗೆಟಿವಿಟಿಯನ್ನು ಅದು ಎಳ್ಕೊಳ್ಳೋ ಶಕ್ತಿ ಈ ಒಂದು ಕಲ್ಲುಪ್ಪಿಗೆ ಇದೆ. ಓಕೆನಾ. ಸೊ ದೃಷ್ಟಿ ತೆಗಿತೀವಿ, ನಾವು ಮಕ್ಕಳುಗಳಿಗೆ ದೃಷ್ಟಿ ತೆಗಿತೀವಿ, ದೊಡ್ಡವ್ರಿಗೂ ದೃಷ್ಟಿ ತೆಗಿತೀವಿ. ಈ ರೀತಿ ದೃಷ್ಟಿ ದೋಷಗಳನ್ನ ಕಳೆಯೋದಲ್ಲದೆ ಇದು ನಮ್ಮ ಆಹಾರದ ರುಚಿನೂ ಕೂಡ ಹೆಚ್ಚಿಸುತ್ತೆ ಅಲ್ವಾ. ಸೊ ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂಥದ್ದು ನಿಜವಾಗ್ಲೂ ನಿಮಗೆ 100ಗೆ 200% ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ. ಸರಿನಾ. ಸೊ ಹಾಗೆಯೇ ನಾನು ಇದ್ರ ಜೊತೆಗೆ 5 ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಗೈಸ್. ಓಕೆನಾ. ಕಾಳು ಮೆಣಸು ಅಷ್ಟೇ ತುಂಬಾ ಘಾಟದು ಆಯಿತಾ. ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೊರಗಡೆ ಓಡಿಸುತ್ತೆ ಕಾಳುಮೆಣಸು ಅನ್ನೋದು. ಸರಿನಾ. ಸೊ ಅದಕ್ಕೆ ನಾನಿಲ್ಲಿ ಕಾಳುಮೆಣಸನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಕುಂಕುಮನ ತೊಗೊಂಡಿದ್ದೀನಿ. ಸರಿನಾ. ದೇವತೆಗಳಿಗೆ ತುಂಬಾ ಪ್ರಿಯವಾದದ್ದು. ಅದು ಅಲ್ಲದೆ ಗೈಸ್, ಈ ಒಂದು ಅರಿಶಿನ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೊದಲ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಅಲ್ವಾ. ಯಾವುದೇ ಒಂದು ಶುಭ ಇದನ್ನು ಮಾಡಬೇಕಾದ್ರೂ ಕೂಡ ನಾವು ಈ ಒಂದು ಅರಿಶಿನ ನಾವು ಯೂಸ್ ಮಾಡ್ಕೊಳ್ತೀವಿ. ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು ಅರಿಶಿನ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ, ಸ್ವಲ್ಪ ಕುಂಕುಮನ ತೊಗೊಳ್ಳಿ. ಇಷ್ಟೇ ಗೈಸ್ ಪದಾರ್ಥನ ನೀವು ಯೂಸ್ ಮಾಡಬೇಕಾಗಿರೋದು. ಹಾಗೆಯೇ ಈ ಒಂದು ರೆಮಿಡಿನ ನೀವು ಫ್ರೈಡೇ ಮಾಡ್ಕೋಬಹುದು, ಸಂಡೇ ಮಾಡ್ಕೋಬೋದು, ಹಾಗೆಯೇ ಟ್ಯೂಸ್ಡೇ ಮಾಡ್ಕೋಬೋದು, ಶುಕ್ರವಾರ ಮಾಡ್ಕೊಳ್ಳಿ, ಭಾನುವಾರ ಮಾಡ್ಕೊಳ್ಬೋದು, ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆಲೂ ಕೂಡ ಮಾಡ್ಕೊಳ್ಬೋದು, ಜೊತೆಗೆ ಮಂಗಳವಾರನೂ ಕೂಡ ಮಾಡ್ಕೊಳ್ಬಹುದು. ಇವತ್ತು ಬಂದು ಶುಕ್ರವಾರ ಇದೆ ಅಲ್ವಾ, ನಾನು ಇವಾಗಲೇ ಅಪ್ಲೋಡ್ ಮಾಡ್ತೀನಿ, ಈ ವಿಡಿಯೋ ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ ನೋಡಿ. ಇವತ್ತು ಈವ್ನಿಂಗ್ ಮೇಲೆ ಇದನ್ನು ಮಾಡಬೇಕಾಗತ್ತೆ. ಓಕೆನಾ. ಈ ಒಂದು ರೆಮಿಡಿನ ಬಂದು ನೀವು ಸಂಜೆ 7 ಗಂಟೆ ಮೇಲೆ ರಾತ್ರಿ 12 ಗಂಟೆ ಒಳಗಡೆ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು. ಸರಿನಾ. ಸೊ ಈ ರೀತಿ ನೀವು ಒಂದು ಗಾಜಿನ ಗ್ಲಾಸ್ನ ತೊಗೊಳ್ಳಿ ಗೈಸ್. ಓಕೆನಾ. ಏನು ಮೇಡಮ್ ಯಾವಾಗಲೂ ಕೂಡ ಗಾಜೆ ತೋರಿಸ್ತಿರಲ್ಲ ಅಂತ ನೀವು ಕೇಳಬಹುದು. ಗಾಜನ್ನ ಯಾಕೆ ಯೂಸ್ ಮಾಡಬೇಕು ಅಂದರೆ ಗೈಸ್, ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇದೆ. ಸೊ ನಾನಿಲ್ಲಿ ಒಂದು ಗಾಜನ್ನ ಗ್ಲಾಸ್ನ ತೊಗೊಂಡಿದ್ದೀನಿ. ಅದರೊಳಗಡೆ 3/4 ಭಾಗದಷ್ಟು ನಾನು ನೀರನ್ನ ತುಂಬಿಸ್ಕೊಂಡಿದ್ದೀನಿ. ಓಕೆನಾ. ತುಂಬಿಸ್ಕೊಂಡಾದ್ಮೇಲೆ ನಾವು ನೀರಿಗೂ ಅಷ್ಟೇ ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ವಾ. ಪಂಚಭೂತಗಳಲ್ಲಿ ನೀರು ಕೂಡ ಒಂದಾಗಿದೆ. ಸೊ ಅದಕ್ಕೆ ನಾವು ನೀರಿನಿಂದನೂ ಕೂಡ ಕೆಲವೊಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಗಾಯ್ಸ್, ಈವ್ನಿಂಗು ದೇವ್ರ ಮನೆಯಲ್ಲಿ ದೀಪನ ಹಚ್ಕೊಳ್ಳಿ. ಸರಿನಾ. ಒಂದು 6 ಗಂಟೆಗೆಲ್ಲ ದೀಪ ಹಚ್ಕೊಂಡು ಒಂದು 7 ಗಂಟೆ ಮೇಲೆ ನೀವು ಇಲ್ಲ ಮಲ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಅನ್ನುವಾಗ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಮಕ್ಕಳೇನಾದರೂ ಇದ್ದರೆ ಮನೆಯಲ್ಲಿ ಹುಷಾರಾಗಿ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು. ಓಕೆನಾ. ಯಾಕಂದರೆ ಈ ಒಂದು ರೆಮಿಡಿನ ಮಾಡ್ಕೊಂಡಾದಮೇಲೆ ಇದರೊಳಗಡೆ ನಾನು ಏನೇನು ಹಾಕಿರ್ತೀನಿ, ನೀರಾಗಿರಬಹುದು, ಒಳಗಡೆ ಏನೇನು ಹಾಕಿರ್ತೀನಿ, ಯಾವುದು ಕೂಡ ಒಂದು ತೊಟ್ಟು ಕೂಡ ಕೆಳಗಡೆ ಬೀಳಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರೋದು 3/4 ಭಾಗದಷ್ಟು ನೀವು ನೀರನ್ನ ತೊಗೊಳ್ಬೇಕಾಗತ್ತೆ. ತೊಗೊಂಡು ಒಂದು ಗ್ಲಾಸ್ಗಾಗಿರ್ಬೋದು ಇಲ್ಲ ಒಂದು ಚಿಕ್ಕ ಬೌಲ್ಗಾಗಿರ್ಬೋದು ಈ ರೀತಿ ಕಲ್ಲುಪ್ಪುನ ಆಮೇಲೆ 1 ಸ್ಪೂನಷ್ಟು ತಗೊಳ್ಳಿ ಸಾಕು. ಸರಿನಾ. ಕಲ್ಲುಪ್ಪಾಗಿರ್ಬೋದು, 5 ಕಾಳುಮೆಣಸು, ಹಾಗೆಯೇ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಕೊಂಡು ಗೈಸ್ ನೀವು ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಮಲ್ಕೋಬೇಕಾದ್ರೂ ಕೂಡ ಮಾಡ್ಬೋದು. ಈ ಬೌಲ್ನ ಇಟ್ಕೊಂಡು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ಸರಿನಾ. ನಿಮ್ಗೇನು ಸಮಸ್ಯೆ ಇದೆ ಅಂದರೆ ಹಣಕಾಸಿನ ಸಮಸ್ಯೆ ಇದೆಯಾ, ಆರೋಗ್ಯದ ಸಮಸ್ಯೆ ಇದೆಯಾ, ಇಲ್ಲ ಇನ್ನೊಬ್ರಿಗೆ ದುಡ್ಡನ್ನ ಕೊಟ್ಟಿದ್ದೀರಾ, ಈ ರೀತಿ ನಿಮಗೆ ಅವರು ವಾಪಸ್ ನಿಮಗೆ ದುಡ್ಡನ್ನ ಕೊಡ್ತಾ ಇಲ್ವಾ, ಇಲ್ಲ ಅಂತಂದರೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿಲ್ಲ, ಬಿಸ್ನೆಸ್ ಮಾಡೋರು ಕೂಡ ಮಾಡ್ಬೋದು. ಆದರೆ ನೀವು ಇದನ್ನು ಶಾಪಲ್ಲಿ ಮಾಡ್ಕೊಳ್ಳಿ. ನೀವೆಲ್ಲಿ ಬಿಸ್ನೆಸ್ ಮಾಡ್ತಿರ್ತೀರಾ ಆ ಜಾಗದಲ್ಲಿ ನೀವು ಮಾಡ್ಕೊಳ್ಬೇಕು. ಸರಿನಾ. ಸೊ ಇದನ್ನೆಲ್ಲ ನೀವು ಇಟ್ಕೊಂಡು ದೇವಿ ಹತ್ರ ಸಂಕಲ್ಪನ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಇರೋ ನೆಗೆಟಿವಿಟಿ ಅನ್ನೋದು ಮನೆಯಿಂದ ಹೊರಗಡೆ ತೊಲಗಬೇಕು ತಾಯಿ, ನಮ್ಮ ಸಕಲ ಸಂಕಷ್ಟಗಳನ್ನ ಕಳೀತಾಯಿ. ಅದಕ್ಕೋಸ್ಕರ ನಾವು ಏನಿದೆ ಕಷ್ಟ ಅನ್ನೋದನ್ನು ಹೇಳ್ಕೊಂಡು ಇದಕ್ಕೋಸ್ಕರ ನನ್ನ ಕಷ್ಟಗಳನ್ನ ತೀರಿಸ್ಕೊಳ್ಳೋಕ್ಕೋಸ್ಕರನೇ ಈ ಒಂದು ರೆಮಿಡಿನ ಮಾಡ್ತಿದ್ದೀನಿ ತಾಯಿ ಅಂತ ಸಂಕಲ್ಪನ ಮಾಡಿಕೊಂಡು ನೀವು ದೇವಿ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ಬೇಡ್ಕೊಳ್ಳಿ. ಸರಿನಾ. ಹಾಗೆಯೇ ಮನೆನ ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳಿ. ಸ್ವಚ್ಛತೆಯಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ. ಸರಿನಾ. ಮನೆಯಲ್ಲಿ ಧೂಪನ ಹಾಕಿ ನೀವು ಯಾವತ್ತು ಹಾಕ್ತಿದ್ರೂ ಪರವಾಗಿಲ್ಲ ಗಾಯ್ಸ್, ಆದರೆ ನಿಮ್ಮ ಮನೆ ಹೆಣ್ಣು ದೇವರು ಮತ್ತು ಗಂಡು ದೇವರದ್ದು ವಾರದ ದಿನ ಮಾತ್ರ ಧೂಪ ಅನ್ನೋದನ್ನ ಮಿಸ್ ಮಾಡಬೇಡಿ ಮನೆಯಲ್ಲಿ. ಓಕೆನಾ. ಧೂಪ ಅನ್ನೋದು ತುಂಬಾ ಒಂದು ಪಾಸಿಟಿವಿಟಿನ ಕೊಡುತ್ತೆ ನಮ್ಮ ಮನೆಗೆ. ಹಾಗೆಯೇ ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳಿ. ತಿಂದು ಅಲ್ಲಲ್ಲೇ ಇಟ್ಬಿಡೋದು, ಬಿಸಾಕ್ಬಿಡೋದು, ಕಸ ಗುಡಿಸ್ದೇ ಇರೋದು, ಮನೆ ಕ್ಲೀನ್ ಮಾಡದೇ ಇರೋದು, ಮತ್ತು ಧೂಳೆಲ್ಲ ಇರುತ್ತೆ, ಧೂಳು ತೆಗಿದೇ ಇರೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳಿ. ಡೈಲಿ ದೇವರಿಗೆ ದೀಪನ ಹಚ್ಚಿ ಒಳ್ಳೆಯದಂತೂ ಹಾಗೆ ಆಗುತ್ತೆ. ಓಕೆನಾ. ಸೊ ಎಲ್ಲ ಸಂಕಲ್ಪನ ಮಾಡ್ಕೊಂಡು ಆದಮೇಲೆ ಗೈಸ್ ನೀವು ಭಕ್ತಿಯಿಂದ ಇದರೊಳಗಡೆಗೆ ನೀವು ನೋಡಿ ನೀರೊಳಗಡೆ ಈ ಥರ ನೀವು ಹಾಕಬೇಕಾಗತ್ತೆ ನೋಡಿ. ಇಷ್ಟೇ ಹಾಕ್ಬಿಟ್ಟು ಗೈಸ್ ನೀವು ಇದನ್ನೇನು ಮಾಡಬೇಕು ಅಂತ ಅಂದರೆ
ಸಂಕಲ್ಪನೆ ಎಲ್ಲ ಮಾಡಿಕೊಂಡು ಇದರೊಳಗಡೆಗೆ ಹಾಕಾದ್ಮೇಲೆ ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಗಾಯ್ಸ್ ಇದನ್ನು, ಸರಿನಾ. ಅಂದರೆ ಮಕ್ಕಳು ಹೇಳಿದ್ನಲ್ಲ ಆಗಲೇ, ಮಕ್ಕಳು ಏನಾದ್ರು ಚೆಲ್ಬಿಟ್ರೆ ಅಂತ ಅಷ್ಟೇ, ಯಾವುದಾದ್ರೂ ಮೂಲೆಯಲ್ಲಿ ಅವ್ರಿಗೆ ಕಾಲಿಗೆ ಸಿಗದೇ ಇರೋ ಥರ, ಕೈಗೆ ಸಿಗದೇ ಇರೋ ಥರ ಮೂಲೆಯಲ್ಲಿ ಇಟ್ಟುಬಿಡಿ. ಇಲ್ಲ ಮಕ್ಕಳೆಲ್ಲ ಮಲ್ಕೊಂಡಾದ್ಮೇಲೆ ಈ ರೆಮಿಡಿನ ಮಾಡಿಕೊಂಡ್ರು ಕೂಡ ಒಳ್ಳೆಯದು, ಏನು ಪ್ರಾಬ್ಲಮ್ ಇಲ್ಲ, ಸರಿನಾ. ಶಾಪಲ್ಲಿ ಮಾಡೋರು ಶಾಪ್ನ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇರ್ತೀರಲ್ವ, ಆವಾಗ ಈ ಒಂದು ರೆಮಿಡಿನ ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಬನ್ನಿ. ಬೆಳಿಗ್ಗೆ ಎದ್ದ ತಕ್ಷಣವೇ ನೀವೇನು ಮಾಡಬೇಕಂದ್ರೆ ಈ ಗ್ಲಾಸ್ ಒಳಗಡೆ ಇರುವಂಥ ನೀರು ಒಂದು ತೊಟ್ಟು ಕೂಡ ಕೆಳಗಡೆ ಬೀಳಬಾರ್ದು, ಸರಿನಾ. ಮನೆಯಲ್ಲಿ ಯಾವ ಮೂಲೆಯಲ್ಲಾದರೂ ಇಡಿ, ಏನು ತೊಂದರೆ ಇಲ್ಲ, ಸರಿನಾ. ಸೊ ಒಂದು ತೊಟ್ಟು ಕೂಡ ಬೀಳದೇ ಇರೋ ರೀತಿ ನೋಡಿಕೊಂಡು ಹೋಗ್ಬಿಟ್ಟು ನೀವು ಇದನ್ನು ಹೊರಗಡೆ ಚೆಲ್ಲಬೇಕು, ಯಾವುದಾದ್ರೂ ಒಂದು ಗಿಡದ ಹತ್ರ ಚೆಲ್ಬಿಡಿ, ಸರಿನಾ. ಯಾಕೆ ಒಂದು ತೊಟ್ಟು ಕೆಳಗಡೆ ಬೀಳಬಾರ್ದು ಅಂತ ನೀವು ಕೇಳಬಹುದು. ಅಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿನ ಈ ಒಂದು ನೀರೊಳಗಡೆ ಹಾಕಿರುವಂಥ ಪದಾರ್ಥಗಳು ಹಾಗೆಯೇ ನೀರು ಎಳ್ಕೊಂಡಿರುತ್ತೆ ಅದನ್ನು, ಸರಿನಾ. ಸೊ ಮತ್ತೆ ನೀವು ಸ್ವಲ್ಪ ಕೆಳಗಡೆ ಚೆಲ್ಬಿಟ್ರೆ ನಿಮ್ಮ ಮನೆಯಲ್ಲೇ ನೆಗೆಟಿವಿಟಿ ಅನ್ನೋದು ಹೋಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಒಂದು ಚೂರು ಕೆಳಗಡೆ ಚೆಲ್ಲದ ರೀತಿ ನೋಡಿಕೊಂಡು ಮನೆಯಿಂದ ಹೊರಗಡೆ ಹೋಗಿ ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕಿಬಿಡಿ, ಸರಿನಾ. ಗಿಡದ ಹತ್ರ ಹಾಕಿಬಿಟ್ಟು ಬಂದು ಗ್ಲಾಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಮನೆಯಲ್ಲೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತೆ ಮಾತೆ ಮಹಾಲಕ್ಷ್ಮಿಗೆ ದೀಪನ ಹಚ್ಕೊಳ್ಳಿ, ತುಪ್ಪದ ದೀಪನ ಹಚ್ಚಿ. ಅಟ್ಲೀಸ್ಟ್ ವಾರಕ್ಕೊಂದು ಸಲ ಶುಕ್ರವಾರ ತುಪ್ಪದ ದೀಪನ ಹಚ್ಚಿ, ತುಂಬಾ ಒಳ್ಳೆಯದಾಗತ್ತೆ ಗಾಯ್ಸ್, ಓಕೆನಾ. ಸೊ ಎಲ್ಲ ದೀಪ ಎಲ್ಲ ಹಚ್ಬಿಟ್ಟು ನೀವು ಆರಾಮಾಗಿ ನಿಮ್ಮದೇನಿದೆ ಕೆಲಸನ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿನ ಮಾಡಾದ್ಮೇಲೆ ನೋಡಿ, ಅದರ ನಾಳೆಯಿಂದನೇ ನಿಮಗೆ ಸ್ವಲ್ಪ ಸುಧಾರಣೆನ ಕಾಣ್ತೀರಾ, ಸರಿನಾ. ವಾರಕ್ಕೊಮ್ಮೆ ಓಕೆ ನನಗಿದೆಲ್ಲ ಚೆನ್ನಾಗಿ ಆಯಿತು ಮೇಡಮ್, ನಮಗೆ ಒಳ್ಳೆಯದಾಗ್ತಿದೆ ಅಂತ ಅನ್ನೋರು ಹಾಗೆ ಆಗುತ್ತೆ ಗಾಯ್ಸ್, ಒಳ್ಳೆಯದಾಗ್ತಿದೆಲ್ಲ ಹಾಗೆ ಆಗುತ್ತೆ ಖಂಡಿತವಾಗ್ಲೂ. ಒಂದು ಹೋಪ್ ಇಟ್ಕೊಂಡು ಮಾಡ್ಕೊಳ್ಳಿ. ನಿಜವಾಗ್ಲೂ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ಈ ಒಂದು ರೆಮಿಡಿನ ಮಾಡಾದ್ಮೇಲೆ ನಮಗೆ ತುಂಬಾ ಒಳ್ಳೆಯದಾಯಿತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಓಕೆನಾ. ಸೊ ಮಾಡಾದ್ಮೇಲೆ ನೆಕ್ಸ್ಟ್ ಮುಂದಿನ ವಾರ ಮತ್ತೆ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ, ಓಕೆನಾ. ಸೊ ನಾನು ಆಗಲೇ ಹೇಳ್ದಂಗೆ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ ಗಾಯ್ಸ್, ಓಕೆನಾ. ಸೊ ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕನ್ನ ಕೊಟ್ಟಿರ್ತೀನಿ, ಒಮ್ಮೆ ನೋಡಿಕೊಂಡು ಚೆಕ್ ಮಾಡಿಕೊಂಡು ನೀವು ಕೂಡ ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಗೆ ಗೊತ್ತಿರೋರು ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ, ಸರಿನಾ. ಸೊ ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದರಲ್ಲಿ ಆನ್ಸರ್ನ ಮಾಡ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಜೊತೆಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.